ಚಪಾತಿ ಎಂಬ ಒಂದು ಹಳ್ಳಿಯಲ್ಲಿ ಒಬ್ಬ ಪುಟ್ಟ ಹುಡುಗ ವಾಸ ಮಾಡ್ತಾ ಇದ್ದ. ಆ ಹುಡುಗನ ಆಸೆ ಏನಂದರೆ ಅವರ ಅಜ್ಜಿ ಊರಿಗೆ ಹೋಗಿರ್ತಾಳೆ. ಅವರಜ್ಜಿ ಅವನಿಗೆ ಚಾಕ್ಲೇಟ್ ತರ್ತೀನಿ ಅಂತ ಹೇಳಿರ್ತಾಳೆ. ಅದನ್ನು ನೋಡೋದಕ್ಕಂತ ಅವ ಬಂದಿರ್ತಾನೆ. ಬಂದು ನಿಂತು ನೋಡ್ತಾನೆ, ಅಜ್ಜಿ ಇನ್ನಾದರೂ ಬಂದಿಲ್ಲ. ಅಂತೂ ಇಂತೂ ದೂರದಲ್ಲಿ ಬರೋದು ಕಾಣಿಸುತ್ತದೆ. ಹಂಗಾಗಿ ಅವನು ಮನೆ ಕಡೆಗೆ ಓಡುತ್ತಾ ಹೋಗುತ್ತಾನೆ. ಟುಕು 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 ಟುಕ್ 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 ಅಂತ ಓಡಿ ಹೋಗಿ ಅವರ ಅಮ್ಮನ ಮುಂದೆ ನಿಲ್ಲುತ್ತಾನೆ. ಅವರ ಅಮ್ಮ ಮಂಚದ ಮೇಲೆ ಕಿಟಕಿಯ ಹೊರಗೆ ನೋಡುತ್ತಾ ಕುಳಿತಿರ್ತಾಳೆ. ಅಂತೂ ಇಂತೂ ಒಳಗಡೆ ಬಂದ ಪಿಂಟು ಅಮ್ಮನಿಗೆ ನಿಂತು ಹೇಳುತ್ತಾನೆ, ಅಮ್ಮ, ದೂರದಲ್ಲಿ ಅಜ್ಜಿ ಮತ್ತು ತಂಗಿ ಇಬ್ಬರು ನನಗೋಸ್ಕರ ಚಾಕ್ಲೇಟನ್ನು ತರುತ್ತಿದ್ದಾರೆ. ಅವರನ್ನು ಕರೆದುಕೊಂಡು ಬರ್ತೀನಿ ಅಂತ ಮತ್ತೆ ಓಡಿ ಹೋಗುತ್ತಾನೆ. ಓಡುತ್ತಾ ಓಡುತ್ತಾ ಹೋದ ಅವನು ಅವರ ಅಜ್ಜಿ ಮತ್ತು ಅವರ ಅಮ್ಮ ಬರುವುದನ್ನು ಅವರ ಅಪ್ಪನ ಮುಂದೆ ಹೇಳಲು ಓಡಿ ಬರುತ್ತಿದ್ದಂಗೆ ಅವರ ಅಜ್ಜಿ ಮತ್ತು ಅಮ್ಮ ಅವರ ಮನೆ ಕಡೆಗೆ ನಡೆಯುತ್ತಾ ಬರುತ್ತಾರೆ. ಅವರ ಅಜ್ಜಿ ತನ್ನ ಮಗಳ ಹತ್ತಿರ ಬಂದು, ನೋಡಮ್ಮ ಮಗಳೇ ಅಂತ ಮಾತುಕತೆಯನ್ನು ನಡೆಸ್ತಾ ಇರ್ತಾಳೆ. ಹಾಗೆ ಪಿಂಟು ಮತ್ತು ಅವನ ತಂಗಿ ಅವರ ಕಡೆಗೆ ಬಂದು ಅಜ್ಜಿಯ ಬಳಿ ಇರುವ ಚಾಕ್ಲೇಟನ್ನು ತಿನ್ನಲು ಬಯಸುತ್ತಾನೆ. ಇವತ್ತಿಗೆ ಇದು ಒಂದು ಹೊಸ ಕಥೆಯಂತೆ ರೂಪುಗೊಂಡಿದೆ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.